ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ದಿ ಡೆವಿಲ್ ಚಿತ್ರ ಎಲ್ಲ ಅಂದ್ಕೊಂಡಿದ್ದ ಥರ ಆಗಿದ್ದಿದ್ರೆ 2024ರ ಡಿಸೆಂಬರ್ ಮಂತ್ನಲ್ಲಿ ರಿಲೀಸ್ ಆಗಬೇಕಿತ್ತು. ಆದರೆ ಒಂದು ಅಹಿತಕರ ಘಟನೆಯಿಂದ ಅದು ಆವಾಗ ರಿಲೀಸ್ ಆಗೋದಕ್ಕಾಗಿಲ್ಲ. 2024ರಲ್ಲೇ ಈ ಚಿತ್ರದ ಕೆಲವೊಂದು ಸೀನ್ಗಳು ಆಲ್ರೆಡಿ ಶೂಟ್ ಆಗಿದ್ವು, ಅದು ಸ್ವಲ್ಪ ಮಾತ್ರ. ಆ ಶೂಟ್ ಆಗಿದ್ದಂತಹ ಸ್ವಲ್ಪ ಭಾಗದಲ್ಲೇ ಈಗ ಆಲ್ರೆಡಿ 2 ಟೀಸರ್ನ ಕಟ್ ಮಾಡಿ ಬಿಟ್ಟಿದ್ದಾರೆ. ನೀವೆಲ್ಲರೂ ನೋಡಿರ್ತೀರ ಕೂಡ. ಇದಾದಮೇಲೆ ಕೆಲವು ತಿಂಗಳ ಕಾಲ ಶೂಟಿಂಗ್ ನಿಂತಿತ್ತು. ಶೂಟಿಂಗ್ ಯಾವಾಗ ಮತ್ತೆ ರೀಸ್ಟಾರ್ಟ್ ಆಯಿತೋ ಅಲ್ಲಿಂದ 2ನೇ ಶೆಡ್ಯೂಲ್ ಪ್ಲ್ಯಾನ್ ಆಗಿ 2ನೇ ಶೆಡ್ಯೂಲ್ ಕಂಪ್ಲೀಟ್ ಆಯಿತು. 3ನೇ ಶೆಡ್ಯೂಲು ಕೂಡ ರಾಜಸ್ಥಾನದಲ್ಲಿ ಕಂಪ್ಲೀಟ್ ಆಯಿತು. ಈಗ 4ನೇ ಶೆಡ್ಯೂಲ್ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗ್ತಾ ಅದರೊಂದು ಕೆಲವೊಂದಷ್ಟು ಫೋಟೋಗಳು ವೈರಲ್ ಆಗಿದ್ವು ಸೋಷಿಯಲ್ ಮೀಡ್ಯಾದಲ್ಲಿ. ನೀವೆಲ್ಲ ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಮೂವಿ ಆದಷ್ಟು ಬೇಗ ರಿಲೀಸ್ ಆಗೋದು ನಮಗೆಲ್ಲ ಎಷ್ಟು ಇಂಪಾರ್ಟೆಂಟೋ ಮೂವಿ ಟೀಮ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೂವಿ ಟೀಮ್ನವರು ಒಂದೊಳ್ಳೆ ಔಟ್ಪುಟ್ ಜೊತೆಗೆ ಆದಷ್ಟು ಬೇಗ ರಿಲೀಸ್ ಆಗಬೇಕು ಅನ್ನೋದಕ್ಕೋಸ್ಕರ ತಮ್ಮ ಕೈ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಈ ಒಂದು ಸ್ಪೀಡಲ್ಲಿ ನಡೀತಾ ಇರ್ತಕ್ಕಂಥ ಶೆಡ್ಯೂಲ್ ಮತ್ತು ಆ ಶೂಟಿಂಗ್ನ ನೋಡಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಅಂದ್ಕೊಂಡಿದ್ದ ಡೇಟ್ಗೆ ಮೂವಿ ರಿಲೀಸ್ ಆಗಿಲ್ಲ, ಹಾಕಿರೋ ಪ್ಲ್ಯಾನು ಕ್ರಾಸ್ ಆಗಿರುತ್ತೆ. ಸೊ ಇದರಿಂದ ಮೂವಿ ಟೀಮ್ಗೆ ಫೈನಾನ್ಷಿಯಲಿ ದೊಡ್ಡ ಎಫೆಕ್ಟ್ ಆಗಿರುತ್ತೆ. ಈ ಇಯರ್ ಎಂಡ್ ಆಗೋದಕ್ಕೆ ಇನ್ನೂ 7 to 8 ಮಂತ್ಸ್ ಇದೆ. ಈ ವರ್ಷದಲ್ಲೇ ರಿಲೀಸ್ ಆದರೂ ಯಾವ ಮಂತ್ನಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ನಿಮ್ಗೆ ಯಾರಿಗಾದರೂ ಒಂದು ಗೆಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಚಿತ್ರಕ್ಕೆ ನಾನು ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀನೋ ಇದಾದಮೇಲೆ ಬರ್ತಕ್ಕಂಥ 2 ಚಿತ್ರಗಳಿಗೆ ನಾನು ಇನ್ನೂ ಹೆಚ್ಚಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಚಿತ್ರ ಆದಷ್ಟು ಬೇಗ ಬಂದಷ್ಟು ಆ 2 ಚಿತ್ರಗಳಿಗೆ ವೆಯ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಮುಂದೆ ಬರ್ತಕ್ಕಂಥ 2 ಚಿತ್ರ ಯಾವ್ಯಾವು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. D58 ಮತ್ತು D59. D58 ದರ್ಶನ್ ಸರ್ ಮತ್ತು ಪ್ರೇಮ್ ಸರ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರ್ತಕ್ಕಂಥ ಚಿತ್ರ. ನೀವು ಇದು ಮುಂಚೆ ಇವ್ರ ಕಾಂಬಿನೇಷನ್ ಬಂದಿರತಕ್ಕಂಥ ಕರಿಯ ಚಿತ್ರ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ಅಂತ. ಕರಿಯ ಚಿತ್ರ ಆದಮೇಲೆ ದರ್ಶನ್ ಸರ್ ಮತ್ತು ಪ್ರೇಮ್ ಸರ್ ಇಬ್ಬರು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳೋದಕ್ಕಾಗಲ್ಲ. ಅಂಥದ್ರಲ್ಲಿ ಇವರಿಬ್ಬರು ಕಾಂಬಿನೇಷನಲ್ಲಿ ಮಾಡ್ತಾ ಇರ್ತಕ್ಕಂಥ ವರ್ಕ್ ಬಗ್ಗೆ ನಾವೇನು ಹೇಳೋದಕ್ಕಾಗಲ್ಲ. ಒಂದೊಳ್ಳೆ ಹೈಪ್ನ ಇಟ್ಕೋಬೋದು, ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ಅಂತ ಹೇಳ್ಬೋದು. ಇದಾದಮೇಲೆ ಬರ್ತಾ ಇರ್ತಕ್ಕಂಥ D59 ತರುಣ್ ಸುಧೀರ್ ಸರ್ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಚಿತ್ರ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ದರ್ಶನ್ ಸರ್ ಮತ್ತು ತರುಣ್ ಸುಧೀರ್ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಚಿತ್ರದಲ್ಲಿ ಅಂತ. ಡೆವಿಲ್ ಚಿತ್ರ ಎಷ್ಟು ಬೇಗ ರಿಲೀಸ್ ಆಗುತ್ತೋ ಅಷ್ಟು ಬೇಗ ಈ 2 ಚಿತ್ರಗಳು ರಿಲೀಸ್ ಆಗಿ, ಡೆವಿಲ್ ಚಿತ್ರ ಎಷ್ಟು ಡಿಲೇ ಆಗುತ್ತೋ ಅಷ್ಟು ಈ 2 ಚಿತ್ರಗಳಿಗೆ ನಾವು ಕಾಯೋದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ.